ಈ ನಗುಮುಖದ ಒಡೆಯ ಇಲ್ಲ ಅಂತ ಯಾರೀ ಹೇಳಿದ್ದು? ಅಪ್ಪು ಇದೇ ಶುಕ್ರವಾರ ಬರ್ತಿದ್ದಾರೆ. ಮಾತ್ರಕ್ಕೆ ನೀನು ಅಜಯನಲ್ಲ, ನಿನಗೆ ತಾಕತ್ತಿದ್ರೆ ನನ್ನ ಹತ್ರ ಬಿಟ್ಟು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ನೀವು ನೋಡ್ತಿರೋದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಆದೃಶ್ನಿ. ಅಪ್ಪು 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 ಈ ನಗುಮುಖದ ಒಡೆಯ ಇಲ್ಲ ಅಂತ ಯಾರೀ ಹೇಳಿದ್ದು? ಇವರು ಇಲ್ಲೇ ಇದ್ದಾರೆ. ಶುಕ್ರವಾರ ನೀವು ಎಲ್ಲಿದ್ದೀರೋ ಅಲ್ಲೇ ಬರ್ತಿದ್ದಾರೆ. ಆತ್ಮೀಯ ಕನ್ನಡಿಗರೇ, ನಿಮ್ಮಲ್ಲಿ ಒಂದು ವಿನಂತಿ, ಅಪ್ಪು ಇದೇ ಶುಕ್ರವಾರ ಬರ್ತಿದ್ದಾರೆ. ಕಣ್ತುಂಬ್ಕೊಳ್ಳಿ. ಹೌದು, 23 ವರ್ಷಗಳ ನಂತರ ಅದೇ ಅಪ್ಪು ಅದೇ ಖದರ್ನಲ್ಲಿ ಅದೇ ಪವರ್ಫುಲ್ ಎಂಟ್ರಿ ಕೊಡ್ತಿದ್ದಾರೆ. ಅದು ನಿಮ್ಮ ಹತ್ತಿರದ ಥಿಯೇಟರ್ನಲ್ಲಿ. ಬೆಳ್ಳಿತೆರೆ ಬೆಳಗೋಕೆ ಕಾತುರರಾಗಿದ್ದಾರೆ. PRK ಪ್ರೊಡಕ್ಷನ್ನ ಅಪ್ಪು ಸಿನಿಮಾನ ಇದೇ ಮಾರ್ಚ್ 14ರಂದು ಪುನೀತ್ ರಾಜ್ಕುಮಾರ್ ಅವರ 50ನೇ ಬರ್ಡೇ ಹಿನ್ನೆಲೆಯಲ್ಲಿ ರಿಲೀಸ್ ಮಾಡೋಕೆ ಸಜ್ಜಾಗಿದ್ದಾರೆ. ಬಾಲನಟನಾಗಿ ಕನ್ನಡ ಚಿತ್ರರಂಗವನ್ನ ರೂಲ್ ಮಾಡಿ ನ್ಯಾಷನಲ್ ಅವಾರ್ಡ್ ಪಡೆದ ಮಾಸ್ಟರ್ ಲೋಹಿತ್ ಅಲಿಯಾಸ್ ಅಪ್ಪು ಹೀರೋ ಆಗಿ ಲಾಂಚ್ ಆದಂಥ ಸಿನಿಮಾ ಇದು. ಪುನೀತ್ ರಾಜ್ಕುಮಾರ್ ಅವರನ್ನ ದೊಡ್ಡ ಮನೆಯ ಜೊತೆಗೆ ಅವರ ಆಪ್ತ ವಲಯ ಹಾಗೆ ನೆಂಟರು ಎಲ್ಲರೂ ಕೂಡ ಅಪ್ಪು ಅಂತಾನೆ ಕರಿತಿದ್ರು. ಹಾಗಾಗಿ ಅದೇ ಟೈಟಲ್ನ ಸಿನಿಮಾಗಿಟ್ಟು ಅಪ್ಪು ಅಂತಲೇ ಸಿನಿಮಾ ಮಾಡಿದ್ರು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಯೂತ್ಫುಲ್ ಸಬ್ಜೆಕ್ಟ್, ಕಾಲೇಜ್ ಸ್ಟೋರಿ, ಹೆಂಗಳೆಯರ ಅಚ್ಚುಮೆಚ್ಚಿನ ಕಥೆಯಾಗಿ ಎಲ್ಲರ ಮನಸ್ಸಿಗೆ ಇಳಿದಿತ್ತು ಅಪ್ಪು. ಪುನೀತ್ ರಾಜ್ಕುಮಾರ್ಗೆ ನಾಯಕ ನಟಿಯಾಗಿ ಕಾಣಿಸ್ಕೊಂಡಿದ್ದು ಗ್ಲಾಮರಸ್ ಬ್ಯೂಟಿ ರಕ್ಷಿತಾ. MS ರಮೇಶ್ ಹಾಗೂ ರಾಜಶೇಖರ್ ಡೈಲಾಗ್ ಸಿನಿಮಾದ ತೂಕನ ಇನ್ನಷ್ಟು ಹೆಚ್ಚು ಮಾಡಿತ್ತು. ಬೆಂಗಳೂರು ಸಿಟಿ ಕಮಿಷನರ್ ಆಗಿ ಅವಿನಾಶ್ ಅವರ ಮನೋಜ್ಞ ಅಭಿನಯ ಸಿಕ್ಕಾಪಟ್ಟೆ ನೋಡುಗರಿಗೆ ಇಷ್ಟ ಆಗಿತ್ತು. MS ರಮೇಶ್ ಹಾಗೂ ರಾಜಶೇಖರ್ ಡೈಲಾಗ್ ಸಿನಿಮಾದ ತೂಕನ ಹೆಚ್ಚಿತ್ತು. ಬೆಂಗಳೂರು ಸಿಟಿ ಕಮಿಷನರ್ ಆಗಿ ಅವಿನಾಶ್ ಅವರ ಮನೋಜ್ಞ ಅಭಿನಯ ಸಿಕ್ಕಾಪಟ್ಟೆ ಪ್ರೇಕ್ಷಕರಿಗೆ ಇಷ್ಟ ಆಗಿತ್ತು. ಗುರುಕಿರಣ್ ಅವರ ಸಂಗೀತ, ಎಸ್ ಮನೋಹರ್ ಸಂಕಲನ ಫೀಲ್ ತರಿಸಿತ್ತು. ಅದರಲ್ಲೂ ಸದಾ ಲವಲವಿಕೆಯಿಂದ ಇರೋ ಅಪ್ಪು ಅವ್ರ ಫ್ರೆಂಡ್ಸ್ ಗ್ಯಾಂಗು, ರಕ್ಷಿತಾ ಜೊತೆಗೆ ಇಂಟ್ರೆಸ್ಟಿಂಗ್ ಲವ್ ಕಹಾನಿ, ಅಪ್ಪು ನಾನು ಪಕ್ಕಾ ಲೋಕಲ್ ಅನ್ನೋ ಡೈಲಾಗು, ಹೀಗೆ ಸುಮಾರು ಫ್ಯಾಕ್ಟರ್ಸು ಅಪ್ಪು ಸಿನಿಮಾನ ದೊಡ್ಡ ಮಟ್ಟಿಗೆ ಗೆಲುವನ್ನು ತಂದಿತ್ತು. ಸೊ ಉಪೇಂದ್ರ ಬರೆದಂಥ ತಾಲಿಬಾನ್ ಅಲ್ಲ ಅಲ್ಲ ಹಾಡನ್ನು ಸ್ವತಃ ಪುನೀತ್ ರಾಜ್ಕುಮಾರ್ ಅವರೇ ಹಾಡಿದ್ರು. ಹಂಸಲೇಖ, ಶ್ರೀರಂಗ, ಕೆ ಕಲ್ಯಾಣ್ರ ಸಾಹಿತ್ಯದ ಹಾಡುಗಳು ಎಲ್ಲವೂ ಸೂಪರ್ ಹಿಟ್ ಆಗಿತ್ತು. ಅದರಲ್ಲೂ ಅಣ್ಣವರು ಹಾಡಿದಂತಹ 2 ಹಾಡೇನಿದೆ, ಪಣವಿಡು ಅನ್ನೋ ಒಂದು ಸಾಂಗು, ಅದಾದಮೇಲೆ ಆ ದೇವರ ಹಾಡಿದ್ದು ಸಾಂಗು ಅಪ್ಪು ಸಿನಿಮಾಗೆ ಮತ್ತಷ್ಟು ಪುಷ್ಟಿ ನೀಡಿತ್ತು ಅಂದರೆ ತಪ್ಪಾಗಲ್ಲ. ಇನ್ನು ಸಿನಿಮಾ ಹಿಟ್ ಆದ ಪರಿಗೆ ಇಡೀ ಕರ್ನಾಟಕ ದಂಗಾಗೋಗಿತ್ತು. ಅಷ್ಟರ ಮಟ್ಟಿಗೆ ಕ್ರೇಜ್ ಹುಟ್ಟಿಸಿತ್ತು ಆ್ಯಂಡ್ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಪೈಸಾ ವಸೂಲ್ ಮಾಡಿತ್ತು. ಇದರ ಶತದಿನೋತ್ಸವ ಫಂಕ್ಷನ್ಗೆ ಸ್ವತಃ ರಜನಿಕಾಂತ್ ಅವರೇ ಚೆನ್ನೈಯಿಂದ ಬೆಂಗಳೂರಿಗೆ ಆಗಮಿಸಿದ್ರು. ತಲೈವ ರಜನಿಕಾಂತ್ ಡಾಕ್ಟರ್ ರಾಜ್ಕುಮಾರ್ ದಂಪತಿಯ ಮುಂದೆ ಶಿವಣ್ಣ, ರಾಘಣ್ಣ, ಅಪ್ಪು ಸ್ಟೇಜ್ ಪರ್ಫಾರ್ಮೆನ್ಸ್ ಸಹ ನೀಡಿದ್ರು. ಅಲ್ಲಿ ಮಾತಾಡಬೇಕಾದ್ರೆ ಅಪ್ಪು ನಟನೆಯನ್ನ ಕೊಂಡಾಡಿದ ಸೂಪರ್ ಸ್ಟಾರ್ ರಜನಿ, ಅಪ್ಪು ಮುಂದೊಂದು ದಿನ ದೊಡ್ಡ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ಭವಿಷ್ಯ ಕೂಡ ನುಡಿದಿದ್ರು. ಅಂದಹಾಗೆ ಅಪ್ಪು ಸಿನಿಮಾನ ಪುನೀತ್ ರಾಜ್ಕುಮಾರ್ಗೆ ಮಾಡೋಕೆ ರೆಫರ್ ಮಾಡಿದ್ದೆ ಡಾಕ್ಟರ್ ಶಿವರಾಜ್ ಕುಮಾರ್ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅದನ್ನು ಸ್ವತಃ ಚಿತ್ರದ ಡೈರೆಕ್ಟರ್ ಆದಂಥ ಪೂರಿ ಜಗನ್ನಾಥ್ ಅವರೇ ಒಂದು ವಿಡಿಯೋ ಮೂಲಕ ರಿವೀಲ್ ಮಾಡಿದ್ದಾರೆ. ಶಿವಣ್ಣ ಜೊತೆ ಯುವರಾಜ ಸಿನಿಮಾ ಮಾಡ್ತಿದ್ರಂತೆ. ಆವಾಗ ಪೂರಿ ಅವ್ರಿಗೆ ಒಂದು ಸ್ಕ್ರಿಪ್ಟ್ ರೆಡಿ ಆಗಿತ್ತು. ಸೊ ಈ ಸ್ಕ್ರಿಪ್ಟನ್ನು ನೀವೇ ಮಾಡಿ ಅನ್ನೋದಾಗಿ ಹೇಳಿದ್ರಂತೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ. ಅವರು ಅದನ್ನು ಇಲ್ಲ, ಇದನ್ನು ನನ್ನ ತಮ್ಮ ಏನಿದ್ದಾರೆ ಅವ್ರನ್ನ ಇಂಡಸ್ಟ್ರಿಗೆ ತರಬೇಕು ಅಂದ್ಕೊಂಡಿದ್ದೀವಿ, ಸೊ ಅವ್ರಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಂದ್ಸಲಿ ಮಾತಾಡಿ ಅಂತ ಹೇಳಿದ್ರಂತೆ. ಸೊ ಆ ಕೆತೆನ ತೆಲುಗುನ ಈಡಿಯಟ್ ಹಾಗೂ ಕನ್ನಡದಲ್ಲಿ ಅಪ್ಪು ಅಂತ ಮಾಡೋಕೆ ಮುಂದಾದಾಗ ಡಿರೆಕ್ಟರ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಪರಿಚಯಿಸಿದೆ ನಿಮ್ಮ ನೆಚ್ಚಿನ ಡಾಕ್ಟರ್ ಶಿವರಾಜ್ ಕುಮಾರ್ ಅಂತೆ. ಕರ್ನಾಟಕ ಸೇರಿದಂತೆ ರಾಜ್ಯಾದ್ಯಂತ ಅದ್ಧೂರಿಯಾಗಿ ತೆರೆಗಪ್ಪಳಿಸ್ತಿರೋ ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವರ ಹೊಸ ಸಿನಿಮಾಗಳ ರಿಲೀಸ್ ರೇಂಜ್ಗೆ ಬಹಳ ಸಂಭ್ರಮಾಚರಣೆಗಳ ಮೂಲಕ ಬಿಡುಗಡೆ ಮಾಡ್ತಿರೋದು ಇಂಟ್ರೆಸ್ಟಿಂಗ್. ಈಗಾಗಲೇ ಒಂದಷ್ಟು ಥಿಯೇಟರ್ಗಳ ಬಳಿ ಕಟ್ಔಟ್ ಕೂಡ ತಲೆ ಎತ್ತಿ ನಿಂತಿದೆ. ಮೊದಲ ದಿನದ ಟಿಕೆಟ್ಸ್ ಕೂಡ ಸೋಲ್ಡ್ ಔಟ್ ಆಗಿದೆಯಂತೆ. ಇದಲ್ವೇ
ಅಪ್ಪು ಮತ್ತು ಆ ಹೆಸರಿಗಿರೋ ತಾಕತ್ತು. ಅಪ್ಪು, ವಿ ಲವ್ ಯು ಫಾರ್ ಎವರ್. ಇದಾಗಿತ್ತು ಇವತ್ತಿನ ಗ್ಯಾರಂಟಿ ನ್ಯೂಸ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಮೀಟ್ ಮಾಡ್ತೀವಿ. ಸೊ ನೀವು ನೋಡ್ತೀರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.